18ನೇ ಸೀಸನ್ ಐಪಿಎಲ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ಲೋಕೆ ಟೀಮ್ಗೆ ಮೇನ್ ರೀಸನ್ ಆಗಿತ್ತು. ಅದರಲ್ಲೂ ಫೈನಲ್ ಪಂದ್ಯದಲ್ಲಿ ಕೃಣಾಲ್ ಪಾಂಡ್ಯ ಅವರ ಸ್ಪೆಲ್ನ ಮರೆಯೋಕಂತೂ ಸಾಧ್ಯನೇ ಇಲ್ಲ. ಆದರೆ ಕೃಣಾಲ್ ಪಾಂಡ್ಯ ಐಪಿಎಲ್ ನಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ರು ಕೂಡ ಟೀಮ್ ಇಂಡಿಯಾದಲ್ಲಿ ಅವರಿಗೆ ಚಾನ್ಸ್ ಸಿಗ್ತಿಲ್ಲ. ಅವರ ತಮ್ಮ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಗಿ ಶೈನ್ ಆಗ್ತಾ ಇದ್ರು ಕೂಡ ಕೃಣಾಲ್ ಪಾಂಡ್ಯ ಮಾತ್ರ ಸೈಡ್ ಲೈನ್ ಆಗಿದ್ದಾರೆ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾರ್ದಿಕ್ ಪಾಂಡ್ಯ ಹಾಗೆ ಕೃಣಾಲ್ ಪಾಂಡ್ಯ ಎಲ್ಲರಿಗೂ ಕೂಡ ಮಾದರಿಯಾಗುವಂತ ಸಹೋದರರು. ಅವರ ಗೆಲುವನ್ನ ಇವರ ಗೆಲುವನ್ನ ಅವರು ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ. ಒಬ್ಬರ ಬೆನ್ನಿಗೆ ಒಬ್ರು ಸದಾ ನಿಂತೇ ಇರ್ತಾರೆ. ಕ್ರಿಕೆಟ್ ಕರಿಯರ್ ಅಂತ ಬಂದಾಗ ಇಬ್ರು ಕೂಡ ಐಪಿಎಲ್ ನಲ್ಲಿ ಸೂಪರ್ ಸ್ಟಾರ್ಸ್. ಆದ್ರೆ ಟೀಮ್ ಇಂಡಿಯಾದಲ್ಲಿ ಮಾತ್ರ ಹಾರ್ದಿಕ್ ರಷ್ಟು ಸಕ್ಸಸ್ ಕೃಣಾಲ್ಗೆ ಸಿಕ್ಕಿಲ್ಲ. ಅವರಷ್ಟೇ ಟ್ಯಾಲೆಂಟ್ ಇವರಲ್ಲೂ ಇದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಕೊಡುವಂತ ಸ್ಕಿಲ್ ಇದೆ. ಆದ್ರೂ ಅವಕಾಶಗಳು ಸಿಕ್ಕಿದ್ದು ತೀರಾ ಕಡಿಮೆ. ಹಾಗಾದ್ರೆ ಕೃಣಾಲ್ ಪಾಂಡ್ಯ ಟೀಮ್ ಇಂಡಿಯಾ ಪರ ಎಷ್ಟು ಮ್ಯಾಚ್ ಗಳನ್ನ ಆಡಿದ್ದಾರೆ, ಕೊನೆ ಬಾರಿ ಯಾವ ಪಂದ್ಯವನ್ನ ಆಡಿದ್ರು ಅನ್ನೋದನ್ನ ಹೇಳ್ತೇನೆ. ಅದಕ್ಕೂ ಮುನ್ನ ಅವರ ಐಪಿಎಲ್ ಕರಿಯರ್ ಬಗ್ಗೆ ಒಂದು ರೌಂಡ್ಸ್ ಅನ್ನ ನೋಡ್ಕೊಂಡು ಬರೋಣ. ಮುಂಬೈ ಇಂಡಿಯನ್ಸ್ ಪರ ಐಪಿಎಲ್ ಕರಿಯರ್ ಆರಂಭ. ಕೃಣಾಲ್ ಪಾಂಡ್ಯರ ಕ್ರಿಕೆಟ್ ಕರಿಯರ್ ಶುರುವಾಗಿದ್ದೇ ಮುಂಬೈ ಇಂಡಿಯನ್ಸ್ ಪರ. 2016ರಲ್ಲಿ ಮುಂಬೈ ತಂಡ ಸೇರಿದಂತ ಕೃಣಾಲ್ 2021ರವರೆಗೆ ಅದೇ ತಂಡದಲ್ಲಿ ಕಂಟಿನ್ಯೂ ಆಗಿದ್ರು. ಆನಂತರ 2022ರಿಂದ LSG ಪರ ಕಣಕ್ಕಿಳಿತಾ ಇದ್ರು. ಇನ್ನು 2024ರ ನವೆಂಬರ್ನಲ್ಲಿ ನಡೆದಂತ ಐಪಿಎಲ್ ಮೆಗಾ ಹರಾಜಿನಲ್ಲಿ ಕೃಣಾಲ್ ಪಾಂಡ್ಯ ಅವರನ್ನ ಬೆಂಗಳೂರು ಫ್ರಾಂಚೈಸಿ 5.75 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಸ್ಪಿನ್ ಆಲ್ರೌಂಡರ್ ಆಗಿರುವಂತಹ ಕೃಣಾಲ್ RCBಯ ಈ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. ಉದ್ಘಾಟನಾ ಪಂದ್ಯದಲ್ಲೇ ಮ್ಯಾನ್ ಆಫ್ ದಿ ಮ್ಯಾಚ್ ರಿವಾರ್ಡ್ನು ಕೂಡ ಪಡೆದಿದ್ರು. RCB ಪರ 3 ಸಲ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಕೃಣಾಲ್. ಇನ್ನು 18ನೇ ಸೀಸನ್ ಅಲ್ಲಿ RCB ತಂಡದ ಪ್ರದರ್ಶನ ಅತ್ಯದ್ಭುತವಾಗಿತ್ತು. ಪ್ರತಿಯೊಬ್ಬರು ಕೂಡ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ರು. ಲೀಗ್ ಹಂತದ 9 ಪಂದ್ಯ ಹಾಗೆ ಕ್ವಾಲಿಫೈಯರ್ 1 ಮತ್ತು ಫೈನಲ್ ಮ್ಯಾಚ್ ಸೇರಿ ಟೋಟಲ್ ಆಗಿ 11 ಪಂದ್ಯಗಳನ್ನ ಆಡಿ ಗೆದ್ದಿದ್ರು. ಇದರಲ್ಲಿ 9 ಬೇರೆ ಬೇರೆ ಪ್ಲೇಯರ್ಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಗೆದ್ದು ಬೀಗಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ RCB ಪರ ಈ ಸೀಸನ್ ಅಲ್ಲಿ ಕೃಣಾಲ್ ಪಾಂಡ್ಯ ಒಬ್ಬರೇ 3 ಸಲ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಮುತ್ತಿಕ್ಕಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ನಡೆದಿದ್ದಂತ ಉದ್ಘಾಟನಾ ಪಂದ್ಯದಲ್ಲಿ 3 ವಿಕೆಟ್ಸ್ ಕಿತ್ತು ಶುಭಾರಂಭಕ್ಕೆ ಮುನ್ನುಡಿ ಬರೆದಿದ್ರು. ಮ್ಯಾನ್ ಆಫ್ ದಿ ಮ್ಯಾಚ್ ರಿವಾರ್ಡ್ ತಗೊಂಡಿದ್ರು. ಆ ಬಳಿಕ ದೆಹಲಿ ವಿರುದ್ಧದ ಮ್ಯಾಚ್ ಅಲ್ಲಿ 73 ರನ್ ಗಳಿಸಿ RCB ಗೆಲುವಿನ ಹೀರೋ ಆಗಿ 2ನೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರೈಸ್ ಅನ್ನ ಪಡ್ಕೊಂಡಿದ್ರು. ಇದೀಗ ಫೈನಲ್ ಪಂದ್ಯದಲ್ಲೂ ಕೂಡ 4 ಓವರ್ಗಳನ್ನ ಬೌಲ್ ಮಾಡಿ ಕೇವಲ 17 ರನ್ಗಳನ್ನ ನೀಡಿದ್ರು. ಹಾಗೆ 2 ಪ್ರಮುಖ ವಿಕೆಟ್ ಗಳನ್ನ ಉರುಳಿಸಿದ್ರು. ಈ ಮೂಲಕ ಒಂದೇ ಸೀಸನ್ ಅಲ್ಲಿ 3ನೇ ಬಾರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ರು. ಐಪಿಎಲ್ ಫೈನಲ್ ನಲ್ಲಿ 2 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಏಕೈಕ ಆಟಗಾರ. ಇನ್ನು ಇಷ್ಟೇ ಅಲ್ಲದೆ ಕೃಣಾಲ್ ಪಾಂಡ್ಯ ಐಪಿಎಲ್ ಇತಿಹಾಸದಲ್ಲಿ ಯಾರೂ ಮಾಡಿರದ ಸಾಧನೆ ಮಾಡಿದ್ದಾರೆ. ಅಂದ್ರೆ ಐಪಿಎಲ್ ವೃತ್ತಿ ಜೀವನದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗೆದ್ದಿರೋದು ಇದು 2ನೇ ಸಲ. ಅದು ಫೈನಲ್ ಪಂದ್ಯದಲ್ಲಿ. 2017ರ ಫೈನಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿತಾ ಇದ್ದಂತ ಕೃಣಾಲ್ ಪಾಂಡ್ಯ ಫೈನಲ್ ಪಂದ್ಯದಲ್ಲಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ವಿರುದ್ಧ ಅತ್ಯದ್ಭುತ ಪ್ರದರ್ಶನ ನೀಡಿದ್ರು. ಅವತ್ತಿನ ಮ್ಯಾಚ್ ಅಲ್ಲಿ ಮುಂಬೈ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ ಕಲೆ ಹಾಕಿದ್ದೇ 129 ರನ್ಗಳನ್ನ. ಮುಂಬೈ ಪರ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದು ಕೃಣಾಲ್ ಪಾಂಡ್ಯ. 38 ಬಾಲ್ಗಳಲ್ಲೇ 47 ರನ್ ಕಲೆ ಹಾಕಿದ್ರು. ಹಾಗೆ ಬೌಲಿಂಗ್ ನಲ್ಲಿ 4 ಓವರ್ ಬೌಲ್ ಮಾಡಿ 31 ರನ್ಸ್ ಕೊಟ್ಟಿದ್ರು. ಕೃಣಾಲ್ರ ಈ ಆಲ್ರೌಂಡರ್ ಪ್ರದರ್ಶನದಿಂದ ಮುಂಬೈ ತಂಡ ಕೇವಲ 1 ರನ್ ನಿಂದ ಗೆದ್ದು ಬೀಗಿತ್ತು. ಹೀಗಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ರು. ಇಷ್ಟೇ ಅಲ್ಲದೆ ಕೃಣಾಲ್ ಪಾಂಡ್ಯ ತಮ್ಮ ಐಪಿಎಲ್ ಕರಿಯರ್ ನಲ್ಲಿ ಒಟ್ಟಾರೆಯಾಗಿ 4 ಬಾರಿ ಫೈನಲ್ ಗೆದ್ದ ತಂಡದಲ್ಲಿದ್ರು. 2017, 2019 ಹಾಗೆ 2020ರಲ್ಲಿ ಮುಂಬೈ ತಂಡದೊಂದಿಗೆ ಪ್ರಶಸ್ತಿಯನ್ನ ಗೆದ್ದಿದ್ರು. ಇದೀಗ ಈ ಸೀಸನ್ ಅಲ್ಲಿ RCB ಪರ ತಮ್ಮ 4ನೇ ಐಪಿಎಲ್ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ. ಐಪಿಎಲ್ ನಲ್ಲಿ ಮಿಂಚಿದ್ರು ಟೀಮ್ ಇಂಡಿಯಾದಲ್ಲಿ ನಿರಾಸೆ. ಸದ್ಯ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದ ಖಾಯಂ ಸದಸ್ಯ ಆಗಿದ್ರು ಕೂಡ ಕೃಣಾಲ್ಗೆ ಅಷ್ಟೆಲ್ಲ ಅವಕಾಶ ಸಿಕ್ಕಿಲ್ಲ. ಹಾಗಂತ ಟೀಮ್ ಇಂಡಿಯಾ ಪರ ಆಡೇ ಇಲ್ಲ ಅಂತಲ್ಲ. ಬೆರಳೆಣಿಕೆ ಪಂದ್ಯಗಳನ್ನ ಮಾತ್ರವೇ ಆಡಿದ್ದಾರೆ. 2021ರ ಮಾರ್ಚ್ 23ರಂದು ಪುಣೆಯಲ್ಲಿ ಇಂಗ್ಲೆಂಡ್ ವಿರುದ್ಧ ತಮ್ಮ ಮೊದಲ ಏಕದಿನ ಪಂದ್ಯವನ್ನ ಆಡಿದ್ರು. ಆ ಬಳಿಕ 2021ರ ಜುಲೈನಲ್ಲಿ ಕೊಲಂಬೋದಲ್ಲಿ ಶ್ರೀಲಂಕಾ ವಿರುದ್ಧ ಸ್ಥಾನ ಪಡೆದಿದ್ರು. ಇದೇ ಅವರ ಕೊನೆಯ ODI ಸರಣಿಯಾಗಿತ್ತು. ಆ ಬಳಿಕ ಟೀಮ್ ಇಂಡಿಯಾದಲ್ಲಿ ಮತ್ತೆ ಚಾನ್ಸ್ ಸಿಕ್ಕಿಲ್ಲ. ಏಕದಿನ ಮಾದರಿಯಲ್ಲಿ ಭಾರತ ಪರ ಒಟ್ಟು 5 ಪಂದ್ಯಗಳನ್ನ ಆಡಿದ್ದು 130 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ 2 ವಿಕೆಟ್ಗಳನ್ನ ಭೇಟಿಯಾಡಿದ್ದಾರೆ. ಇನ್ನು 2018ರಲ್ಲಿ ಈಡನ್ ಗಾರ್ಡನ್ಸ್ ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಚೊಚ್ಚಲ T20 ಪಂದ್ಯ ಆಡಿದ್ರು. ಕೊನೆಯದಾಗಿ 2021ರ ಜುಲೈ 25ರಂದು ಕೊಲಂಬೋದಲ್ಲಿ ಶ್ರೀಲಂಕಾ ವಿರುದ್ಧ ಕಣಕ್ಕಿಳಿದಿದ್ರು. ಒಟ್ಟಾರೆಯಾಗಿ T20ನಲ್ಲಿ 19 ಪಂದ್ಯಗಳ 10 ಇನ್ನಿಂಗ್ಸ್ಗಳಲ್ಲಿ 124 ರನ್ಸ್ ಹಾಗೆ 15 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ.
ಆದರೆ ಕಳೆದ 4 ವರ್ಷಗಳಿಂದ ಕೃನಾಲ್ಗೆ ಟೀಂ ಇಂಡಿಯಾ ಬಾಗಿಲು ಬಂದಾಗಿದೆ. ಇನ್ನು ಭಾರತ ಪರ ಒಂದೇ ಒಂದು ಟೆಸ್ಟ್ ಮ್ಯಾಚ್ ಆಡೋಕ್ಕೂ ಕೂಡ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಭಾರತ ತಂಡದಲ್ಲಿ ಸಾಕಷ್ಟು ಮ್ಯಾಚ್ ವಿನ್ನಿಂಗ್ ಗೇಮ್ಸ್ ಅನ್ನು ಆಡಿದ್ದಾರೆ. ಆದರೆ ಕೃನಾಲ್ಗೆ ಬೆರಳೆಣಿಕೆ ಪಂದ್ಯಗಳಲ್ಲಿ ಮಾತ್ರ ಅವಕಾಶ ಸಿಕ್ಕಿದೆ. IPL ನಲ್ಲಿ ಮಾತ್ರ ಸಿಕ್ಕ ಅವಕಾಶಗಳಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ತಿದ್ದಾರೆ. ನಿಮಗೂ ಕೂಡ ಕೃನಾಲ್ ಪಾಂಡ್ಯ ಟ್ಯಾಲೆಂಟೆಡ್ ಪ್ಲೇಯರ್ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.